ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಸಿಂಪಲ್ ಆಗಿರೋಂಥ ಒಂದು ರೈಸ್ ಬಾತ್ 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಆಫೀಸ್ ಮತ್ತು ಲಂಚ್ ಬಾಕ್ಸ್ಗಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳನ್ನು ಬಳಸಿ ಟೊಮೆಟೊ ಬಾತು, ಇದ್ರ ಜೊತೆ ಒಂದು ರಾಯ್ತ ಇದ್ದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಮಾಡೋ ವಿಧಾನ ನೋಡೋಣ ಬನ್ನಿ. ಒಂದು ಕುಕ್ಕರ್ ಇಟ್ಕೊಂಡು ಒಂದು 2 ಟೀ ಸ್ಪೂನ್ ಅಥವಾ 3 ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳಿ. ಆ ಎಣ್ಣೆ ಬಿಸಿ ಆಗೋ ಟೈಮಲ್ಲಿ ಓಲ್ ಸ್ಪೈಸಸ್ಗಳನ್ನು ಎಲ್ಲನೂ ಒಂದು 2 ಪೀಸನ್ನು ಹಾಕ್ಕೊಂಡಿದ್ದೀನಿ. ಬಿಸಿಯಾಗಿರೋಂತಹ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಮೇಲೆ ಓಲ್ ಸ್ಪೈಸಸನ್ನು ದಪ್ಪದಾಗಿ ನೋಡಿ ಈ ರೀತಿ ತೆಳ್ಳಗೆ ಹೆಚ್ಚಿಟ್ಕೊಂಡಿರ್ಬೇಕು. ಈರುಳ್ಳಿ ಅದನ್ನು ಸಹ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದ್ರೊಳಗೆ ಅಕ್ಕಿಯನ್ನು ಮೊದಲೇ ನೆನೆಸಿಟ್ಕೋಬೇಕಾಗುತ್ತೆ. ಟೊಮೆಟೊ ಬಾತ್ಗಾಗಲಿ ಪಲಾವ್ಗಳಿಗಾಗಲಿ ಮಾಮೂಲಿ ರೆಗ್ಯುಲರಾಗಿ ಬಳಸೋವಂತಹ ಸೋನಾ ಮಸೂರಿ 1.5 ಕಪ್ ತೊಗೊಂಡಿದ್ದೀನಿ. ಒಂದು ಅರ್ಧ ಕೆಜಿ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ. ನೀರನ್ನು ಹಾಕಿ ನೆನೆಸಿಟ್ಬಿಟ್ಟು 1-2 ಸಾರಿ ಚೆನ್ನಾಗಿ ತೊಳೆದುಕೊಳ್ಳೋಣ. ಈ ನಾವು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಅಕ್ಕಿನೂ ಸಹ ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ, ನಾನು ಆಪಲ್ ಟೊಮೆಟೊನೇ ತೊಗೊಂಡಿದ್ದೀನಿ. ನೀವು ಹುಳಿ ಟೊಮೆಟೊನೂ ಹಾಕ್ಕೊಳ್ಬೋದು. ಅರ್ಧ ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಕೊಂಡು ಟೊಮೊಟೊವನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಾವು ಊಟ ಮಾಡೋವಂಥ ಸ್ಪೂನಲ್ಲಿ ಒಂದು 3 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಟೊಮೆಟೊ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿ ಮಿಕ್ಸ್ ಆದಮೇಲೆ ಲಿಡ್ ಮುಚ್ಚಿ 1-2 ಸೆಕೆಂಡ್ ಬಿಟ್ಬಿಡಿ. ಟೊಮೆಟೊ ಸಾಫ್ಟಾಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ ಈಗ 1-2 ಸೆಕೆಂಡ್ ಆದಮೇಲೆ ಟೊಮೊಟೊ ಚೆನ್ನಾಗಿ ಬೆಂದು ಈ ರೀತಿ ಎಣ್ಣೆ ಬಿಟ್ಕೊಳ್ಳೋ ಥರ ಆಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಟೊಮೊಟೊವನ್ನು. ಈ ರೀತಿ ಬೆಂದಮೇಲೆ ಖಾರಕ್ಕೆ ಖಾರದ ಪುಡಿ, ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಖಾರವನ್ನು ನೀವು ನೋಡಿ ಹಾಕ್ಕೊಳ್ಳಿ. 2 ಟೀ ಸ್ಪೂನು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿಕಾಯಿ ಬೇಕಂದವರು ಒಂದು ರುಚಿಗೆ ಹಾಕ್ಕೊಳ್ಬೋದು. ನಾನು ಗ್ಯಾಸ್ಟಿಕ್ಕು ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಅಕ್ಕಿ ಚೆನ್ನಾಗಿ ನೆಂದಿದೆ. ಒಂದು 2 ಸಾರಿ ಚೆನ್ನಾಗಿ ತೊಳೆದುಕೊಳ್ಳೋಣ ಅಕ್ಕಿಯನ್ನು. ಈಗ ತೊಳೆದು ಚೆನ್ನಾಗಿ ನೀರನ್ನು ಸೋಸಿರೋಂತಹ ಅಕ್ಕಿಯನ್ನು ಈ ಟೊಮೊಟೊ ಮಿಶ್ರಣದ ಜೊತೆ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ಟೋಟಲಾಗಿ ಚೆನ್ನಾಗಿ ಎಣ್ಣೆ ಬಿಟ್ಟರೆ ಟೊಮೆಟೊ ಬಾತು ಚೆನ್ನಾಗಾಗೋದು. ಸಿಂಪಲ್ಲಾಗಿ ನಾನು ಯಾವುದೇ ರೀತಿ ಮಸಾಲೆಗಳನ್ನು ಬಳಸ್ತಾ ಇಲ್ಲ. ಸಿಂಪಲ್ಲಾಗಿ ಮೈಲ್ಡಾಗೆ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ನೀರು, ನಾವು ಎಷ್ಟು ಅಕ್ಕಿ ತೊಗೊತೀರೋ ಅದು 2 ಭಾಗದಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 1/4 ಕಪ್ಪಾಗಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. 2 ಕಪ್ ಲೆಕ್ಕದಲ್ಲೇ ಹಾಕ್ಕೊತಾ ಇದ್ದೀನಿ. ಸುಮಾರು ಒಂದು 4 ಕಪ್ಪಾಗಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಅವರೆಕಾಳು ಇಲ್ಲಾಂದರೆ ಬಟಾಣಿ ನೆನೆಸಿ ಹಾಕ್ಕೊಳ್ಬೋದು, ಇಲ್ಲ ಅದೇ ಪ್ಲೈನಾಗೆ ಮಾಡ್ಕೊಳ್ಬೋದು. 1 ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ರುಚಿ ಹೆಚ್ಚಾಗುತ್ತೆ ಅನ್ನೋದಕ್ಕೋಸ್ಕರ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದ ತಕ್ಷಣ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳಿ. ನೋಡಿ ಈ ರೀತಿ ನೀರು ಕುದಿಯೋ ಅಂಥ ಟೈಮಲ್ಲಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 2 ವಿಷಲ್ ತೆಗೆಸ್ಕೊಳ್ಳೋಣ. 2 ವಿಷಲ್ ತೆಗೆಸಿ ಪೂರ್ತಿ ಅದು ಏನಿರುತ್ತೆ ಪ್ರೆಷರು ಹಾಗೆ ಇರಲಿ, ಅದರಲ್ಲಿ ಚೆನ್ನಾಗಿ ಕುಂಬಳ್ಕೊಳ್ಳುತ್ತೆ ಅನ್ನ. ಸೊ ಈಗ ಫೈನಲಿ ನೋಡಿ ಬಿಸಿ ಬಿಸಿ ಆಗಿರೋಂತಹ ಅವರೆಕಾಳು ಟೊಮೆಟೊ ಬಾತ್ ರೆಡಿಯಾಗಿದೆ. ಒಂದು ಸಲ ನೀವು ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ರೆಸಿಪಿಯನ್ನು. ಇದರ ಜೊತೆ ಒಂದು ಸಿಂಪಲ್ಲಾಗಿ ರಾಯ್ತ ಮಾಡಿಕೊಂಡ್ರಂತೂ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನಾನು ಏನೂ ಇಲ್ಲ, ಅದಕ್ಕೆ ಸ್ವಲ್ಪ ಸೌತೆಕಾಯಿ, ಈರುಳ್ಳಿ, ಟೊಮೆಟೊವನ್ನು ಹೆಚ್ಚಾಕಿದ್ದೆ. ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿತ್ತು. ಲಂಚ್ ಬಾಕ್ಸ್ಗಳಿಗೆ ಆಫೀಸ್ಗಳಿಗೆ ಹೋಗೋವಂಥ ಟೈಮಲ್ಲಿ ಏನು ಮಾಡೋದು ಅಂತ ಡೈಲಿ ಟೆನ್ಷನ್ ಇರುತ್ತೆ. ಸೊ ನೀವು ಒಂದು ಸಲ ಈ ರೀತಿ ಮಾಡ್ಕೊಬೋದು. ರೈಸ್ ಬಾತ್ಗಳು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಹುಡಿ ಹುಡಿಯಾಗಿ ಅನ್ನ ಚೆನ್ನಾಗಿ ಬಂದಿದೆ. ಸಿಂಪಲ್ಲಾಗಿ ಮಾಡ್ಕೊಬೋದು. ಸೊ ಓಕೆ ಫ್ರೆಂಡ್ಸ್, ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.